ಅವರ ಒಡನಾಟ ಹೇಗಿತ್ತು? ಅಂದರೆ ನಾದ ಶಾರದೆಯ ಅಂಶ ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಹಾಡಿದಂಥ ಮೊಟ್ಟ ಮೊದಲನೆಯ ಯುಗಳ ಗೀತೆಗಳ ಒಂದು ಅವಕಾಶಗಳು ನನಗೇನು ಸಿಕ್ತೋ ಅದರಲ್ಲಿ ಪ್ರಮುಖವಾಗಿ ಜಾನಕಿ ಅಮ್ಮ ಜೊತೆ ಹಾಡೋ ಸೌಭಾಗ್ಯ ನನಗೆ ಸಿಕ್ತು. ಕನ್ನಡದಲ್ಲೂ ಇರ್ಬೋದು, ತಮಿಳಲ್ಲಿರ್ಬೋದು. ಅಲ್ಲ, ಬರೀ ದೇಹ ಮಾತ್ರ ನಮ್ಮನ್ನು ಎಲ್ಲರೂ ಬಿಟ್ಟು ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಅವರ ಸಂಗೀತ, ಅವರ ವಿದ್ಯೆ, ಅವರ ವಿನಯತೆ ಅದಷ್ಟು ಕೂಡ ಶಾಶ್ವತವಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ, ಮನಸ್ಸಲ್ಲಿ ಸದಾಕಾಲ ಇರುತ್ತೆ, ಉಳಿಯುತ್ತೆ ಅಂತ ನಾನು ನಂಬಿದ್ದೀನಿ. ಹೇಳೋ ಅವಶ್ಯಕತೆಯೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು. ಬಟ್ ವಿ ಹ್ಯಾವ್ truly lost one of India's best ever singers, and ಅವರ ಪ್ರತಿಭೆ ಬಗ್ಗೆ ಏನು ಹೇಳೋದು, ಇಟ್ ಇಸ್ ಲೈಕ್ ಮೋಸ್ಟ್ ಎಫರ್ಟ್ಲೆಸ್. ಅಂದರೆ ಸ್ಟುಡಿಯೋದಲ್ಲಿ ಎಷ್ಟೋ ಒಂದು ಹಾಡುಗಳು ಅವರು ಹಾಡಬೇಕಾದ್ರೆ, ನಾನು ಹಂಸಲೇಖ ಸರ್ ಜೊತೆ ಇರಬೇಕಾದ್ರೆ ಅಥವಾ ಬೇರೆಯವ್ರ ಜೊತೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಸೀಯಿಂಗ್ ಹರ್ ಸಿಂಗ್, ಅಂದರೆ ಲೈವ್ ಆಗಿ ಹಾಡೋದಕ್ಕೆ ಅಷ್ಟು ಲೀಲಾಜಾಲವಾಗಿ ಯಾವುದೇ ಹಾಡು ಕೊಟ್ಟರು, ಯಾವುದೇ ಇಮೋಷನ್ ಇರಲಿ, ಯಾವುದೇ ಧಾಟಿಯ ಹಾಡಿರಲಿ, ಶಾಸ್ತ್ರೀಯ ಸಂಗೀತವಾಗಿರಲಿ, ಭಾವಗೀತೆ ಆಗಿರಲಿ, ಭಕ್ತಿಗೀತೆ ಆಗಿರಲಿ, ಅಥವಾ ಒಂದು ರೊಮ್ಯಾಂಟಿಕ್ ಸಾಂಗ್ ಇರಲಿ, ಅಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ವಿತ್, ಅಂದರೆ ಶಿ ವಾಸ್ ಒಂದೊಂದು ಹಾಡು ಕೂಡ ಇಟ್ ವಾಸ್ ಕ್ರಿಯೇಟಿಂಗ್ ಅ ಸ್ಟೋರಿ. ಅಂದರೆ ಹೇಗೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಒಂದು ಹಾಡು ಹಾಡಿದಾಗ ಈ ಪರ್ಟಿಕ್ಯುಲರ್ ಹೀರೋ, ಈ ಪರ್ಟಿಕ್ಯುಲರ್ ಇಮೋಷನ್ ಅಂತ ಫಿಕ್ಸ್ ಆಗ್ತಾ ಇತ್ತು, ಆ ಮಟ್ಟದ ಒಂದು ಪರ್ಫಾರ್ಮೆನ್ಸು, ಆ ಮಟ್ಟದ ಒಂದು ಗಾಯನ ಅವರಲ್ಲಿತ್ತು. ಆ್ಯಂಡ್ ಅವ್ರು ಹಾಡದೇ ಇರೋ ಭಾಷೆನೇ ಇಲ್ಲ. ಶಿ ಹಸ್ ಸಂಗ್ ಇನ್ ಆಲ್ ಲ್ಯಾಂಗ್ವೇಜಸ್. ಭಾರತದಲ್ಲಿ ಎಷ್ಟು ಭಾಷೆಗಳಿದೆ ಅಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅವರು. ಅಂಥ ಆ್ಯಕ್ಚುಲಿ ನಮ್ಮ ಪುಣ್ಯ, ಅವರು ಕೊನೆಗಾಲಿ ಟೈಮಲ್ಲಿ ಇಲ್ಲಿ ನಮ್ಮ ಮೈಸೂರಲ್ಲಿ ಬಂದು ನೆಲೆಸಿದ್ದು ಅದು ನಮ್ಮ ಪುಣ್ಯ ಅಂತ ಅನ್ಕೋತೀನಿ. ಶಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಹಿಯರ್. ಸೊ ವಿ ಆರ್ ವೆರಿ ಲಕ್ಕಿ. ಯಾಕೆಂದರೆ ಲಾಸ್ಟ್ ಡೇಸ್ ಅವರು ಇಲ್ಲಿ ನಮ್ಮ ನಾಡಲ್ಲಿ, ನಮ್ಮ ರಾಜ್ಯದಲ್ಲಿ, ಮೈಸೂರಲ್ಲಿ ಬಂದಿದ್ದು ನಮ್ಮೆಲ್ರಿಗೂ ಅವರ ಪ್ರೆಸೆನ್ಸಿನ, ಅವರ ಒಂದು ಉಪಸ್ಥಿತಿಯ ಒಂದು ಆಶೀರ್ವಾದವನ್ನು ನೀಡಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಅವರಿಂದ ಸ್ಫೂರ್ತಿಗೊಂಡ ಅನೇಕ ಗಾಯಕಿಯರಲ್ಲಿ ನಾನು ಕೂಡ ಒಬ್ಬ. ಸೊ ಸೋಲ್ ರೆಸ್ಟ್ ಇನ್ ಪೀಸ್. ಕಡೆ ಭೇಟಿ ಯಾವಾಗ ಮಾಡಿದ್ದು ಸರ್? ಸರ್ ಕಡೆ ಭೇಟಿ ಇತ್ತೀಚೆಗೆ ಅಂದರೆ ಅಫ್ಕೋರ್ಸ್ ಸರಿಗಮಪ ವೇದಿಕೆಯಲ್ಲಿ ಇನಿಷಿಯಲ್ ಸೀಸನ್ಸಲ್ಲಿ ಅವ್ರ ಜೊತೆ ಜಡ್ಜ್ ಆಗಿ ಕೂತ್ಕೊಳ್ಳೋಂಥ ಸೌಭಾಗ್ಯ ನನಗೆ ಸಿಕ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಒಡನಾಟ ಇತ್ತು. ಅಬೌಟ್ 3-4 years ಬ್ಯಾಕ್ ಅಂತ ಹೇಳ್ತಾರೆ. ಯಾಕೆಂದರೆ ಅದಾದಮೇಲೆ ಸ್ವಲ್ಪ ಸೆಕ್ಲೂಡರ್ ಆಗಿದ್ದರು ಅವರು, ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಅದು ಒಂದು ಗುಡ್ ಥಿಂಗ್ ಏನು ಅಂದರೆ ಶಿ ವಾಸ್ ನಾಟ್ ಲೈಕ್ ಬೆಡ್ ರಿಡನ್, ಶಿ ಡಿಡ್ಂಟ್ ಸಫರ್. ಅದು ಒಂದು ದೊಡ್ಡ ಒಂದು, ಯಾರಿಗಾದರೂ ಅದೊಂದು ದೊಡ್ಡ ವರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶಿ ವಾಸ್ ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಅಂದರೆ ಒಂದು 100 ವರ್ಷಕ್ಕೆ, 200 ವರ್ಷಕ್ಕೆ, 500 ವರ್ಷಕ್ಕೆ ಮಾಡುವಂಥ ಕೆಲಸ ಮಾಡಿ ಹೋಗಿದ್ದಾರೆ ಅವ್ರು ಕೊಟ್ಟಂಥ ಹಾಡುಗಳು. ಸೊ ಹಾಗಾಗಿ ಅದೇ ನಾನು ಹೇಳಿದ ಹಾಗೆ ಬರೀ ದೇಹ ನಮ್ಮನ್ನು ಬಿಟ್ಟು ಹೋಗಿದೆ. ಅವರ ಗಾಯನ, ಅದರ ಮೆಮರೀಸ್ ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತೆ, ನಮ್ಮ ನಾಡಿಗೇನೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗಾನಕ್ಕೋಗಿರೆ ನಮ್ಮ ಒಡನಾಟ ಅಲ್ಲ. ನಾನು ಒಂದೇ ಒಂದು ಇದನ್ನ ಹೇಳಿ, ನಮ್ಮ ತಾಯಿ ಸಂಗೀತ ಸಿಂಗರ್. ಅವರು ಬರೀ
ಜಾನಕಿ ಅಮ್ಮವ್ರ ಹಾಡನ್ನ ಮಾತ್ರ ಹಾಡ್ತಾ ಇದ್ರು ವಾದ್ಯಗೋಷ್ಠಿಗಳಲ್ಲಿ. ನಮ್ಮ ತಾಯಿಯವರು ತುಂಬ ಫೇಮಸ್ ಆಗಿರೋದೇ ಜಾನಕಿ ಅಮ್ಮವ್ರ ವಾಯ್ಸಲ್ಲಿ. ನಮ್ಮ ತಾಯಿಯ ಕಡೆಯ ಏನು ಉಸಿರಿತ್ತು, ನಮ್ಮ ತಂದೆ ವಯಲಿನಿಸ್ಟು ಅಂದರೆ ಪಿಟೀಲು ವಾದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಿ ಅಮ್ಮವ್ರನ್ನ ಹಾಡುಗಳನ್ನ, ಎಸ್ ಪಿ ಅವ್ರ ಹಾಡುಗಳನ್ನ, ಪಿ ವಿಶ್ವನಾಥ್ ಅವರ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯೇ ಉಸಿರು ಬೆರಳನ್ನ ಹಿಂಗೆ ತಾಳೆ ಹಾಕ್ಕೊಂಡು ಎಸ್ ಜಾನಕಿ ಮೇಡಮ್ ಅವರ ಕರೆದರೂ ಕೇಳದೆ ಹಾಡನ್ನ ಹಾಡ್ಕೊಂಡೇ ನಮ್ಮ ತಾಯಿ ಅವರು ಉಸಿರನ್ನ ಬಿಟ್ಟರು. ಅದನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥವ್ರು ಯಾರಿದ್ರು ಸಂಗೀತಕ್ಕೆ? ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಕೆಲವರೆಲ್ಲ ಒಂದೊಂದು ಒಂದೊಂದು ಥರದ ಹಾಡುಗಳಿಗೆ, ಕೆಲವರು ಈ ಫಾಸ್ಟ್ ಸಾಂಗ್ಗಳಿಗೆ ಫಿಕ್ಸ್ ಆಗಿರ್ತಾರೆ, ಅಥವಾ ಇನ್ನೊಂದು ಮೆಲಡಿ ಇವ್ರು ಆಡ್ತಾರೆ, ಇವರು ಫಾಸ್ಟ್ ಸಾಂಗ್ ಆಡ್ತಾರೆ, ಇನ್ನೊಬ್ರು ಪ್ಯಾಥೋ ಆಡ್ತಾರೆ, ಈ ಥರ ವಾಯ್ಸ್ಗಳಿರ್ತವೆ. ಆದರೆ ಜಾನಕಿಯವ್ರ ವಿಷಯದಲ್ಲಿ, ಮೇಡಮ್ ವಿಷಯದಲ್ಲಿ ಯೂನಿವರ್ಸಲ್ ಅದು ಸಂಗೀತದ ಯೂನಿವರ್ಸಲ್. ಅಂಥವ್ರು ಇವತ್ತು ನಮ್ಮನ್ನು ಆಗಲಿದ್ದಾರೆ, ಇವತ್ತು ಆಗಲಿದ್ದಾರೆ ಅಂತಲ್ಲ. ನಾನೊಂದು ಸತ್ಯ ಹೇಳ್ತೀನಿ ಎಲ್ಲರ ಮುಂದೆ. ಯಾವತ್ತೂ ಅವರು ಹಾಡೋದನ್ನ ನಿಲ್ಲಿಸಿದ್ದಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ಮನುಷ್ಯ ಅಂದಮೇಲೆ ಏಜ್ ಆಗೇ ಆಗುತ್ತೆ. ನಮ್ಮ ದೇಹ ಪರ್ಮಿಟ್ ಮಾಡಲ್ಲ ಹಾಡೋದಕ್ಕೆ. ಪರ್ಮಿಟ್ ಮಾಡಿದ್ರೆ ಕಡೆ ಉಸಿರಿರೋ ತನಕ ಸಂಗೀತಗಾರರಾಗಲಿ, ವಾದ್ಯಗಾರರಾಗಲಿ, ಯಾವುದೇ ಕಲಾವಿದ ತನ್ನ ಕಡೆ ಉಸಿರು ಇರೋ ತನಕನೂ ಆ ಫೀಲ್ಡಲ್ಲೇ ಅದರಲ್ಲೇ ಜೀವ ಬಿಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ನಮ್ಮ ದೇಹ ಒಪ್ಪಲ್ವಲ್ಲ. ಆವಾಗ ಯಾವತ್ತು ಅವ್ರು ನಿಲ್ಲಿಸಿದ್ರು ಹಾಡೋದನ್ನ, ನನಗನ್ಸುತ್ತೆ ಆವತ್ತೇ ಅವರ ಎಲ್ಲೂ ನಿಂತೋಗಿದೆ ಅಂತ ಅನಿಸುತ್ತೆ. ಜೀವನ ಮಾಡ್ಬೋದು, ಆದರೆ ಒಂದು ಹಾಡುವಂಥ ಕೋಗಿಲೆ ಯಾವತ್ತು ವಾಯ್ಸ್ ನಿಲ್ಲಿಸ್ತೋ ಆವತ್ತೇ ಅವರು ತನ್ನ ಜೀವನ ಇಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಇವತ್ತು ನಮ್ಮ ಮುಂದೆ ದೇಹದಲ್ಲೇ ಅವರು ತೀರ್ಕೊಂಡಿರ್ಬೋದು. ಆದರೆ ಇಡೀ ಭಾರತದಲ್ಲಿ ಇಂಥ ಒಬ್ಬ ಗಾಯಕರು ಇಲ್ಲ. ಅದರಿಂದಾಗಿ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟರು. ಯಾಕೆಂದರೆ ದೇವರು ಅಂದಮೇಲೆ ದೇವರೇ ಸಂಗೀತ ಪ್ರಿಯರು. ಸಂಗೀತದಿಂದನೇ ದೇವ್ರನ್ನ ಹೊಲ್ಸೋಕ್ಕಾಗೋದು. ಎಂತೆಂಥ ಅದು ಕ್ಲಾಸಿಕಲ್ ಸಾಂಗ್ಸ್ ಹಾಡಿದ್ದಾರೆ, ಎಂತೆಂಥ. ಅದರಿಂದಾಗಿ ನಮ್ಮ ಚಿತ್ರರಂಗದ ಪರವಾಗಿ ನಾನು ಕರ್ನಾಟಕ ಫಿಲ್ಮ್ ಅಕಾಡೆಮಿ ಅಧ್ಯಕ್ಷನಾಗಿ ಅವರಿಗೆ ನಮ್ಮ ಎಲ್ಲರ ಕಲಾವಿದರ ಪರವಾಗಿ ನಮನವನ್ನು ನಾನು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಅವರ ಯಾವ ಜಾಗದಲ್ಲಿ ಅವರ ಮಗ ಅಂತಲೇ ಅವರು ಅಂದ್ಕೊಂಡಿರೋದು. ಆ ಜಾಗದಲ್ಲಿ ಈಗ ಸಾಯಂಕಾಲ ಮಣ್ಣು ಮಾಡ್ತಾರೆ. ಹೌದು, ಎಚ್ ಡಿ ಕೋಟೆ ಅಲ್ಲ, ಇಲ್ಲೇ ಮೈಸೂರಲ್ಲಿ. ನಮಗೆ ಏನು ಅನಿಸಿದೆ ಅಂತ ಹೇಳಿದ್ರೆ, ಜಾನಕಿ ಅಮ್ಮವರು ಇಡೀ ಭಾರತಕ್ಕೆ ಬೇಕಾದವರು. ಅದರಿಂದ ಇದು ನಮ್ಮ ಮೈಸೂರು ಸಂಸ್ಕೃತಿ, ಕಲೆಯ ಪರಂಪರೆಯನ್ನು ಹೊಂದಿರೋಂಥ ಊರು. ಇಲ್ಲೇ ನಾನಿದ್ದು ಇಲ್ಲೇ ಜೀವ ಬಿಡಬೇಕು ಅಂಥೇಳಿ ಅವರು ಇಲ್ಲಿ ಬಂದ ಮೇಲೆ ಮೈಸೂರಿಗೆ ಇದೊಂದು ನಮಗೆ ಇದೊಂದು ಒಳ್ಳೆಯ ಒಂದು ವಿಷಯ ಆಗಿರೋದ್ರಿಂದ ಜಾನಕಿ ಅಮ್ಮರ ಮೆಮೊರಿಯಲ್ನ ಇಲ್ಲೇ ಶುರು ಮಾಡಬೇಕು. ಅವ್ರ ಹೆಸರಲ್ಲಿ ಒಂದು ಮೆಮೊರಿಯಲ್ ಆಗಬೇಕು. ಆದರೆ ಅದು ಸರ್ಕಾರದಿಂದನೇ ಆಗಬೇಕು. ನಮ್ಮ ಯತೀಂದ್ರ ಸಾಹೇಬರು ಇಲ್ಲಿದ್ದಾರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಕಲೆ ಸಾಹಿತ್ಯಕ್ಕೆ ಮೈಸೂರಿಗೆ ತುಂಬ ಹೆಸರುವಾದಿ ಆದಂಥ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಸಿ ಎಮ್ ಅವರು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಮ್ ಅವರು ಸಂಗೀತಕ್ಕೆ, ಕಲಾವಿದರಿಗೆ ತುಂಬ ಅತಿಯಾದ ಬೆಲೆ ಕೊಡೋರು ಆಗಿರೋದ್ರಿಂದ, ಮತ್ತು ಅವರು ಚಿತ್ರರಂಗದವರೇ ಆಗಿರೋದ್ರಿಂದ ಅವರು ಕೂಡ ಸಿನಿಮಾಗಳು ಥಿಯೇಟರ್ಗಳು ಇಟ್ಕೊಂಡಿದ್ದರಿಂದ ಜಾನಕಿ ಅಮ್ಮವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರಿಗೆ ನಾವು ಇದನ್ನು ತಿಳಿಸಿ ಅವ್ರ ಮೆಮೋರಿಯಲ್ನ ಅವ್ರು ಯಾರು ಅವ್ರ ಜಾಗ ಇವಾಗ ಕೊಟ್ಟಿದ್ದಾರೋ ಅವರು ಈಸಿಯಾಗಿದ್ದಾರೆ, ಜಾಗ ಕೊಡೋಕ್ಕೂ ರೆಡಿ ಇದ್ದಾರೆ. ಹರೀಶ್ ಗೌಡ್ರು ಈ ಜಾಗ ಮೇಡಮ್ ಯಾವ ಜಾಗದಲ್ಲಿದ್ದಾರೋ ಅಲ್ಲೇ ಮೆಮೋರಿಯಲ್ನ ಒಂದು 10 ಗುಂಟೆನೋ ಇಲ್ಲ ಅರ್ಧ ಎಕರೆನೋ ಅಥವಾ 1 ಎಕರೆನೋ, ಅವ್ರದ್ದು 1.5 ಎಕರೆ ಏನೋ ಇದೆಯಂತೆ, ಅದನ್ನು ಸರ್ಕಾರ ಇನಿಷಿಯೇಟಿವ್ ತೊಗೊಂಡು ಆ ಮೆಮೋರಿಯಲ್ನ ಸರ್ಕಾರದಿಂದನೇ ಕಟ್ಟಿದಾಗ ಮೈಸೂರಿಗೆ ಜಾನಕಿ ಅಮ್ಮವ್ರನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳಾಗ್ಬೋದು, ಸಂಗೀತ ಪ್ರಿಯರಾಗ್ಬೋದು ಬರ್ತಾರೆ. ಅದು ಒಂದು ಒಳ್ಳೆ ಮೆಮೋರಿಯಲ್ ಆಗತ್ತೆ ಅಂಥೇಳಿ ನಮ್ಮ ಭಾವನೆ. ಅದಕ್ಕೆ ನಾವೆಲ್ಲ ಸೇರಿ ಅವರಿಗೆ ಒಂದು ಗೊತ್ತಿದೆ ಅವರಿಗೆ ತಿಳಿಸಿ ಆ ಕೆಲಸವನ್ನು ಜಾನಕಿ ಅಮ್ಮವ್ರ ಹೆಸರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮಸ್ಕಾರ. ನಮ್ಮ ಜೊತೆ ಅವ್ರನ್ನೂ ಕೂಡ ಸರ್ ಈಗ ಈಗ ಅಂತಿಮ ದರ್ಶನ ಕೊಡುತ್ತೆ ನಿಮ್ಮ ಮತ್ತು
ಮಾಡ್ತೀನಿ.